ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಒಳ್ಳೆ ಚಿತ್ರಾನ್ನ ಮಾಡೋಕ್ಕೆ ಹೊರಟಿದ್ದೀನಿ. ಏನಪ್ಪ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದಾರಾ ಅಂತ ಅಂದ್ಕೋಬೇಡಿ. ನಾನು ಇವತ್ತು ಮಾಡೋಕ್ಕೆ ಹೋಗ್ತಾ ಇರೋದು ಹೇರಳೆಕಾಯಿ ಚಿತ್ರಾನ್ನ. ತುಂಬ ಚೆನ್ನಾಗಿ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಚಿತ್ರಾನ್ನಕ್ಕೆ ಏನೇನು ಬೇಕೋ ಆ ವಸ್ತುಗಳನ್ನೆಲ್ಲನೂ ತೆಗೆದಿಟ್ಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಭಾಗ ಹೇರಳೆಕಾಯಿಯನ್ನು ಸಹ ತೆಗೆದುಕೊಂಡಿದ್ದೀನಿ. ತುಂಬಾ ಒಳ್ಳೆಯದಿರುತ್ತೆ. ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದೆಲ್ಲನೂ ಮಾಮೂಲಿ ನಾವು ಚಿತ್ರಾನ್ನಕ್ಕೆ ಏನೇನು ಹಾಕ್ಕೊಳ್ತೀವೋ ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಇದೇ ಸಮಯದಲ್ಲಿ ಅರಿಶಿನ ಸಹ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಈಗ ಈರುಳ್ಳಿ ಮೆತ್ತಗಾಗಿದೆ. ಉದುರಾಗಿ ಮಾಡಿಟ್ಕೊಂಡಿರೋ ಅನ್ನನ ಈಗ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲನೂ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಹೇರಳೆಕಾಯಿ ಚಿತ್ರಾನ್ನ. ಹೇರಳೆಕಾಯಿಯಿಂದ ಉಪ್ಪಿನಕಾಯಿ, ತೊಕ್ಕು ಮತ್ತು ಜ್ಯೂಸು ಸಹ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೆಯದು. ಈಗ ನಾನು ಹೇರಳೆಕಾಯಿ ಜ್ಯೂಸನ್ನು ಸೇರಿಸ್ಕೊಳ್ತೀನಿ. ಹೇರಳೆಕಾಯಿ ಜ್ಯೂಸು ಸೇರಿಸ್ಕೊಂಡು ಅದನ್ನು ಸಹ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸಲ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೇರಳೆಕಾಯಿ ಚಿತ್ರಾನ್ನ. ಈಗ ಜ್ಯೂಸ್ ಎಲ್ಲನೂ ಸೇರಿಸ್ಕೊಂಡಿದ್ದು ಆಯಿತು. ಇದನ್ನು ಸಹ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಮತ್ತೆ ಈಗ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ 1-2 ನಿಮಿಷ ಮುಚ್ಚಿಟ್ಟು ನಂತರ ತಿಂದರೆ ತುಂಬಾ ಚೆನ್ನಾಗಿ ಇರುತ್ತೆ. ಈಗ 1-2 ನಿಮಿಷ ಆಗಿದೆ ನೋಡಿ, ರುಚಿಯಾದ ಹೇರಳೆಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೇರಳೆಕಾಯಿ ಚಿತ್ರಾನ್ನನ ನಾನು ಬಿಸಿಯಾಗಿ ಚಿಪ್ಸು ಮತ್ತು ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.